ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about that is waste, the wastewater treatment, integrated wastewater treatment, a case a study in Arcata. So that is the collaborative work from the town people and the biologist from the Humboldt University in California. So how they treat wastewater in the integrated manner using artificial and natural processes. Then in today's class we will discuss about another waste, group of waste, that is solid waste. So ಇವತ್ತು ನಾವು ಮತ್ತೊಂದು ಗ್ರೂಪ್ ಆಫ್ ವೇಸ್ಟ್ ಏನಿದೆ ಅದನ್ನು ನಾವು ಸಾಲಿಡ್ ವೇಸ್ಟ್ ಅಂತ ಹೇಳ್ತೇವೆ. ಸೊ that is solid waste collected from different places. So those solid waste discharged from the different places and collected at one side. Solid waste collectively called municipal waste. ಈ ಸಾಲಿಡ್ ವೇಸ್ಟ್ ಅನ್ನು ನಾವು ಒಟ್ಟಾಗಿ ಏನಂತ ಕರಿತೇವೆ ಅಂದಾಗ ಮುನ್ಸಿಪಲ್ ವೇಸ್ಟ್ ಅಂತ ಹೇಳ್ತೇವೆ ನಾವು. ಮುನ್ಸಿಪಲ್ ವೇಸ್ಟ್. So why we call the municipal waste? Because those solid waste collected or discharged from different places, all those waste disposed by municipality. ಅದನ್ನೆಲ್ಲವನ್ನ ಕೂಡ ವಿತರಣೆ ಮಾಡ್ತಕ್ಕಂಥದ್ದು, ಅದನ್ನೆಲ್ಲವನ್ನ ಕೂಡ ಡಿಸ್ಪೋಸ್ ಮಾಡ್ತಕ್ಕಂಥದ್ದು ಏನು ಮುನ್ಸಿಪಾಲಿಟಿ ಅವರ ಒಂದು ಕರ್ತವ್ಯ ಆಗಿರೋದ್ರಿಂದ ಆ ಎಲ್ಲ ವೇಸ್ಟ್ ಅನ್ನ ನಾವು ಕಲೆಕ್ಟಿವ್ ಆಗಿ ಏನಂತ ಕರಿತೇವೆ, ಆ ಸಾಲಿಡ್ ವೇಸ್ಟ್ ಅನ್ನ ನಾವು ಮುನ್ಸಿಪಲ್ ವೇಸ್ಟ್ ಅಂತ ಕರಿತೇವೆ. ನಾವು what are the type of solid waste discharged from different places? ಯಾವ ರೀತಿಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಈ ಸಾಲಿಡ್ ವೇಸ್ಟ್ ಡಿಸ್ಚಾರ್ಜ್ ಆಗ್ತದೆ ಅಂದಾಗ, so those municipal waste discharged from first one houses or homes, then second one schools, from schools or institutions, and third one offices, and fourth one hospitals, like that. ಏನು ಸಾಲಿಡ್ ವೇಸ್ಟ್ ಇದೆ ಅದನ್ನ ಡಿಸ್ಪೋಸ್ ಮಾಡ್ತಕ್ಕಂಥವ್ರು ಮುನ್ಸಿಪಾಲಿಟಿ ಆಗಿರುವುದರಿಂದ ಅವೆಲ್ಲವನ್ನ ನಾವು ಸೇರಿಸಿ ಕಲೆಕ್ಟಿವ್ ಆಗಿ ನಾವೇನಂತ ಕರಿತೇವೆ, ಮುನ್ಸಿಪಲ್ ವೇಸ್ಟ್ ಅಂತ ನಾವು ಅದನ್ನ ಕರಿತೇವೆ. ಹಾಗಾದ್ರೆ ಏನು ಈ ಮುನ್ಸಿಪಲ್ ವೇಸ್ಟ್ ಯಾವ ರೀತಿ ಡಿಸ್ಚಾರ್ಜ್ ಆಗ್ತದೆ ಬೇರೆ ಬೇರೆ ಪ್ಲೇಸ್ ಇಂದ ಅಂದಾಗ, ಸೊ ಡಿಸ್ಚಾರ್ಜ್ಡ್ ಫ್ರಮ್ ಹೌಸಸ್ ಆರ್ ಹೋಮ್ಸ್, ಮನೆಗಳಿಂದ ಡಿಸ್ಚಾರ್ಜ್ ಆಗ್ತಕ್ಕಂತಹ ಸಾಲಿಡ್ ವೇಸ್ಟ್. ದೆನ್ ಸೆಕೆಂಡ್ಲಿ ಫ್ರಮ್ ಆಫೀಸಸ್, ಏನು ಬೇರೆ ಬೇರೆ ಒಂದು ಆಫೀಸ್ಗಳಿಂದ ಏನಿದೆ ಅಲ್ಲಿಂದ ಡಿಸ್ಚಾರ್ಜ್ ಆಗುವಂತಹ ಸಾಲಿಡ್ ವೇಸ್ಟ್. ಇನ್ನು ಮೂರನೇದಾಗಿ ನಾವು ತೆಗೆದುಕೊಂಡಾಗ ಇನ್ಸ್ಟಿಟ್ಯೂಷನ್ಸ್, ಏನು ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಆ ಭಾಗಗಳಿಂದ ಡಿಸ್ಚಾರ್ಜ್ ಆಗ್ತಕ್ಕಂತಹ ಸಾಲಿಡ್ ವೇಸ್ಟ್ ಇದೆ. ಹಾಗೆ ಇನ್ನು ಕೊನೆಯದಾಗಿ ಹಾಸ್ಪಿಟಲ್ಸ್, ಫ್ರಮ್ ಹಾಸ್ಪಿಟಲ್ಸ್, ಏನು ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗ್ತಕ್ಕಂತಹ ಸಾಲಿಡ್ ವೇಸ್ಟ್. ಇವೆಲ್ಲವೂ ಕೂಡ ಸಾಲಿಡ್ ವೇಸ್ಟ್ ಅನ್ನ ನಾವು ಈ ಏನ್ ಸಾಲಿಡ್ ವೇಸ್ಟ್ ಇದೆ ಡಿಸ್ಪೋಸ್ಡ್ ಬೈ ಮುನ್ಸಿಪಾಲಿಟಿ, ಇವೆಲ್ಲವನ್ನ ಡಿಸ್ಪೋಸ್ ಮಾಡ್ತಕ್ಕಂಥವ್ರು ಮುನ್ಸಿಪಾಲಿಟಿ ಅವರು. ಹಾಗಾಗಿ ನಗರಸಭೆ ಅಂತ ಏನ್ ಹೇಳ್ತೇವಲ್ಲ ಅದು. ಹಾಗಾಗಿ ಆ ಎಲ್ಲ ವೇಸ್ಟ್ ಅನ್ನ ಸೇರಿಸ್ಬಿಟ್ಟು ನಾವು ಮುನ್ಸಿಪಲ್ ವೇಸ್ಟ್ ಅಂತ ಕರಿತೀವಿ, ಸಾಲಿಡ್ ವೇಸ್ಟ್ ಅಂತ ಕರಿತೇವೆ. ನಾವು ಫ್ರಮ್ ಹೌಸಸ್, ವಿಚ್ ಟೈಪ್ ಆಫ್ ಸಾಲಿಡ್ ವೇಸ್ಟ್ ಡಿಸ್ಚಾರ್ಜ್ಡ್? ಹಾಗಾದ್ರೆ ಮನೆಗಳಿಂದ ಯಾವ ರೀತಿ ಈ ಘನ ತ್ಯಾಜ್ಯ ವಸ್ತು ರಿಲೀಸ್ ಆಗ್ತದೆ ಅಂದಾಗ, ಇನ್ ದಿ ಫಾರ್ಮ್ ಆಫ್ ಗಾರ್ಬೇಜ್,
in the form of garbage or fruits or vegetables etc. ಈ ಮನೆಗಳಿಂದ ಏನು ಎಲ್ಲ ಒಂದು ತ್ಯಾಜ್ಯ ವಸ್ತುವಾಗಿ ಈ ಕಿಚನ್ ಇಂದ ಬರ್ತಕ್ಕಂತಹ ಏನು ಗಾರ್ಬೇಜ್ ಅಂತ ಕರಿತೇವೆ, ಅಂದ್ರೆ ಅದರಲ್ಲಿ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಉಳಿದಿರ್ತಕ್ಕಂಥ ತ್ಯಾಜ್ಯವಾಗಿರ್ತಕ್ಕಂತಹ ಉಳಿಕೆ ಪದಾರ್ಥ ಇರಬಹುದು, ಆ ಎಲ್ಲ ಪದಾರ್ಥಗಳು ಏನಾಗುತ್ತೆ ಮುಸುರೆ ರೂಪದಲ್ಲಿ, ಗಾರ್ಬೇಜ್ ಅಂದ್ರೆ ಮುಸುರೆ ಅಂತ ಕರಿತೇವೆ, ಆ ರೂಪದಲ್ಲಿ ಹೊರಗಡೆಗೆ ಬರ್ತದೆ, ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು. ಇದು ಮನೆಗಳಿಂದ. ಅದನ್ನು ನಾವೇನಂತ ಕರಿತೇವೆ? ಇನ್ ದಿ ಫಾರ್ಮ್ ಆಫ್ ಗಾರ್ಬೇಜ್. ನಾವು ಫ್ರಮ್ ಸ್ಕೂಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್, ಏನು ಒಂದು ಶಿಕ್ಷಣ ಸಂಸ್ಥೆಗಳಿಂದ ಹೊರಗೆ ಬರ್ತಕ್ಕಂತಹ ಡಿಸ್ಚಾರ್ಜ್ ಆಗ್ತಕ್ಕಂತಹ ಘನ ತ್ಯಾಜ್ಯ ವಸ್ತುಗಳು ಅಂದಾಗ ಇನ್ ದಿ ಫಾರ್ಮ್ ಆಫ್ ಓಲ್ಡ್ ಚೇರ್ಸ್, ಡೆಸ್ಕ್ಸ್, ಟೇಬಲ್ಸ್, ಬುಕ್ಸ್, ಫೈಲ್ಸ್ ಎಕ್ಸೆಟ್ರಾ ಈ ರೂಪದಲ್ಲಿ ಹೊರಗೆ ಬರ್ತದೆ. ಅಂದ್ರೆ ಹಳೆದಾಗಿರ್ತಕ್ಕಂತಹ ಕುರ್ಚಿ ಇರ್ಬೋದು, ಹಳೆದಾಗಿರ್ತಕ್ಕಂತಹ ಬೆಂಚ್ ಇರ್ಬೋದು, ಹಳೆದಾಗಿರ್ತಕ್ಕಂಥ ಟೇಬಲ್ ಇರ್ಬೋದು, ಹಾಗೆ ಫೈಲ್ಸ್ ಇರ್ಬೋದು, ಹಳೆಯ ಬುಕ್ಸ್ ಇರ್ಬೋದು, ಇವು ಈ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಘನ ತ್ಯಾಜ್ಯ ವಸ್ತುವಾಗಿ ಹೊರಗೆ ಬರುವಂಥದ್ದು. ನಾವು ಫ್ರಮ್ ಆಫೀಸಸ್, ಹಾಗಾದ್ರೆ ಆಫೀಸ್ಗಳಿಂದ ಯಾವ ರೀತಿಯಾಗಿ ಘನ ತ್ಯಾಜ್ಯ ವಸ್ತು ಹೊರಗೆ ಬರ್ತದೆ, ಯಾವ ರೂಪದಲ್ಲಿ ಅಂದಾಗ ಇನ್ ದಿ ಫಾರ್ಮ್ ಆಫ್ ಓಲ್ಡ್ ಫರ್ನಿಚರ್, old furnitures, again books or files etc. ಅಲ್ಲಿ ಕೂಡ ಹಳೆದಾಗಿರ್ತಕ್ಕಂಥ ಫರ್ನಿಚರ್ ಸೆಟ್ಸ್ ಏನಿದೆ, ಆ ಫರ್ನಿಚರ್ ಸೆಟ್ಸ್ ಆಗಿರ್ಬೋದು, ಅಥವಾ ಬುಕ್ಸ್ ಆಗಿರ್ಬೋದು, ಅಥವಾ ಫೈಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ಏನಾಗ್ತದೆ ಘನ ತ್ಯಾಜ್ಯ ವಸ್ತುವಾಗಿ ಹೊರಗಡೆಗೆ ಡಿಸ್ಚಾರ್ಜ್ ಆಗ್ತದೆ. ನಾವು ಇನ್ ದಿ ಲಾಸ್ಟ್ ಐಟಮ್ ದಟ್ ಈಸ್ ಫ್ರಮ್ ಹಾಸ್ಪಿಟಲ್ಸ್. ಸೊ ಹಾಸ್ಪಿಟಲ್ಸ್ ಇಂದ, ಆಸ್ಪತ್ರೆಗಳಿಂದ ಈ ಘನ ತ್ಯಾಜ್ಯ ವಸ್ತು ಯಾವ ರೂಪದಲ್ಲಿ ಕಲೆಕ್ಟ್ ಆಗ್ತದೆ ಅಂದರೆ ಇನ್ ದಿ ಫಾರ್ಮ್ ಆಫ್ discarded bandages, discarded bandages, then penicillin oils, then blood, urine, then disinfectants. So are these solid waste discharged from hospitals? So hospitals ಇಂದ ಈ ರೂಪದಲ್ಲಿ ಹೊರಗೆ ಬರ್ತದೆ. ಹೊರಗೆ ಎಸೆದಂತಹ ಬ್ಯಾಂಡೇಜ್ ಪಟ್ಟಿಗಳು, discarded bandages. Then penicillin oils, ಏನು ಪೆನ್ಸಿಲಿನ್ ಟ್ಯೂಬ್ಸ್ ಇದೆ, ಆ ಒಂದು ಪೆನ್ಸಿಲಿನ್ ಟ್ಯೂಬ್ಸ್, ಹಾಗೇನೆ ಬ್ಲಡ್. ಸೊ ಕಾಟನ್ ಅಲ್ಲಿ ಇರ್ತಕ್ಕಂತಹ ವೇಸ್ಟ್ ಏನಿದೆ, ಆ ಇಂಜುರಿ ಆಗಿರ್ತಕ್ಕಂಥ ಪಾರ್ಟ್ ಅನ್ನ ಟ್ರೀಟ್ ಮಾಡುವಾಗ ಎಸೆದಂತಹ ಆ ಬ್ಲಡ್ ಏನಿದೆ ಕಾಟನ್ ಅಲ್ಲಿ ಇರ್ತಕ್ಕಂಥದ್ದು, ಆ ಬ್ಲಡ್, ಹಾಗೆ ಯೂರಿನ್. ಓಕೆ, ದೆನ್ ಲಾಸ್ಟ್ ಒನ್ ಡಿಸ್ಇನ್ಫೆಕ್ಟೆಂಟ್ಸ್, ಏನು ಸೋಂಕು ನಿವಾರಕಗಳನ್ನ ಯೂಸ್ ಮಾಡಿ ಅದನ್ನ ಹೆಸರಿರ್ತಕ್ಕಂತಹ ಬಾಟಲ್ ರೂಪದಲ್ಲೋ ಅಥವಾ ಏನು ಅದು ವಯಲ್ಸ್ ಇರ್ಬೋದು, ಅಥವಾ ಅದರದೇ ಆಗಿರ್ತಕ್ಕಂಥ ಒಂದು ಬಾಕ್ಸ್ ಇರ್ಬೋದು, ಕಂಟೈನರ್ ಇರ್ಬೋದು, ಅದನ್ನ ಹೊರಗಡೆ ಘನ ತ್ಯಾಜ್ಯ ವಸ್ತುವಾಗಿ ಅದನ್ನ ಡಿಸ್ಚಾರ್ಜ್ ಮಾಡೋದು. ಇವೆಲ್ಲವೂ ಕೂಡ ಏನಿದೆ ಹಾಸ್ಪಿಟಲ್ಸ್ ಇಂದ ಘನ ತ್ಯಾಜ್ಯ ರೂಪ ವಸ್ತುಗಳಾಗಿ ಏನಾಗ್ತದೆ ಈ ರೂಪದಲ್ಲಿ ಹೊರಗಡೆಗೆ ಬರ್ತದೆ. So all these solid waste from different places like homes, institutions, offices, hospitals, so we collectively called as municipal waste because all these solid waste disposed by municipality. ಇವೆಲ್ಲವನ್ನು ಕೂಡ ನಗರ ಸಭೆಯವರೇ ಅದರ ಜವಾಬ್ದಾರಿಯನ್ನ ಹೊತ್ತು ಅದನ್ನ ಏನ್ ಮಾಡ್ತಾರೆ, ಡಿಸ್ಪೋಸ್ ಮಾಡುವುದರಿಂದ ನಾವು ಇವೆಲ್ಲವನ್ನ ಸೇರಿಸ್ಬಿಟ್ಟು ಮುನ್ಸಿಪಲ್ ವೇಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ನಾವು ದೀಸ್ ಸಾಲಿಡ್ ವೇಸ್ಟ್ ಡಂಪ್ ಅಟ್ ಓಪನ್ ಫೀಲ್ಡ್. ನಾವು ಸಾಮಾನ್ಯವಾಗಿ ನೋಡ್ತೀವಿ, ಏನು ರೋಡ್ ಸೈಡ್ ಅಲ್ಲಿ ಫ್ರೀ ಇರ್ತಕ್ಕಂತಹ ಒಂದು ಏರಿಯಾದಲ್ಲಿ ಏನ್ ಮಾಡ್ತಾರೆ, ಓಪನ್ ಆಗಿ ಆ ಎಲ್ಲ ತ್ಯಾಜ್ಯ ವಸ್ತುವನ್ನ ಒಂದು ಕಡೆಗೆ ಸಂಗ್ರಹ ಮಾಡ್ತಾರೆ, ಡಂಪ್ ಮಾಡ್ತಾರೆ. ಆ ಡಂಪ್ ಮಾಡಿ ನಂತರ ಏನ್ ಮಾಡ್ತಾರೆ, ಅದನ್ನ ಡಿಸ್ಪೋಸ್ ಮಾಡ್ತಾರೆ, ವಿಲೇವಾರಿ ಮಾಡ್ತಾರೆ. ಆ ಡಂಪ್ ಮಾಡಿದಾಗ ಏನಾಗ್ತದೆ ಓಪನ್ ಫೀಲ್ಡ್ ಅಲ್ಲಿ ಅಂದಾಗ, ಸೊ ದಟ್ ಕ್ರಿಯೇಟ್ಸ್ ದಿ ಬ್ರೀಡಿಂಗ್ ಆಫ್ rat and other flies. ಅಲ್ಲೇನ್ ಮಾಡ್ಬಿಡ್ತದೆ, ಆ ಕಸದ ಒಳಗಡೆ, ಆ ವೇಸ್ಟ್ ಒಳಗಡೆ ಇಲಿಗಳಿರ್ಬಹುದು, ಮತ್ಯಾವುದೇ ರೀತಿಯಾಗಿರ್ತಕ್ಕಂಥ
ಸಣ್ಣ ಸಣ್ಣ ಒಂದು ಪ್ರಾಣಿಗಳೇನಾಗ್ತದೆ ಮನೆಗಳು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡುತ್ತೆ ಮರಿಗಳನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಅದರದ್ದು ವಾಸಸ್ಥಾನವಾಗಿ ಮಾಡ್ಕೊಂಡ್ಬಿಡುತ್ತೆ. ಒಂದಷ್ಟು ದಿನ ಆ ಒಂದು ಸಾಲಿಡ್ ವೇಸ್ಟ್ ಅನ್ನ ಅಲ್ಲಿ ಡಂಪ್ ಮಾಡಿಬಿಟ್ಬಿಡ್ತಾರೆ. ನಂತರ ವಿಲೇವಾರಿ ಮಾಡೋದ್ರಿಂದ ಏನಾಗ್ತದೆ ಅಲ್ಲಿ ಇವುಗಳ ವಾಸಸ್ಥಾನವಾಗಿ ಅಲ್ಲಿ ಮರಿಗಳನ್ನ ಹಾಕಿ ಅವೇನಾಗ್ತದೆ ಅಲ್ಲಿ ಸರ್ವೈವ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ರ್ಯಾಟ್ ಇರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ಸ್. ಸೊ ದಟ್ ಇಸ್ ದ ಪ್ರಾಬ್ಲಮ್. ದೆನ್ those solid waste again dumped in sanitary landfills. ದೊಡ್ಡದಾಗಿರ್ತಕ್ಕಂತಹ ಆಳವಾಗಿರ್ತಕ್ಕಂತಹ ಗುಂಡಿಗಳಲ್ಲಿ ಅದನ್ನ ಡಂಪ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಓಪನ್ ಫಿಲ್ಟರ್ ಮಾಡಿದಾಗ ಏನಾಗ್ತದೆ, ಈ ಏನು ಪ್ರಾಣಿಗಳ ಒಂದು ಬ್ರೀಡಿಂಗ್ ಆಗಿ ಮರಿಗಳು ಈ ರೀತಿ ಇನ್ನೂ ಅಷ್ಟು ಪಲ್ಯೂಟ್ ಆಗೋದ್ರಿಂದ ಏರಿಯಾ ಏನಾಗ್ತದೆ, ಅದನ್ನ ಬಿಟ್ಟು ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ತಾರೆ ಅವರು ಮುನ್ಸಿಪಾಲಿಟಿಯವರು, ಈ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂದ್ರೆ ದೊಡ್ಡದಾಗಿರ್ತಕ್ಕಂತಹ ಗುಂಡಿಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್, ಅವುಗಳನ್ನ ನಾವು ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂತ ಕರಿತೀವಿ. ದೊಡ್ಡದಾಗಿರ್ತಕ್ಕಂತಹ ಗುಂಡಿ, ಆಳವಾಗಿರ್ತಕ್ಕಂಥ ಗುಂಡಿ. ನಾವು dump those solid waste in that sanitary landfills. ಆ ಲ್ಯಾಂಡ್ ಫಿಲ್ಸ್ ಏನಿದೆ ಗುಂಡಿ ಇದೆ ಅದರೊಳಗೆಲ್ಲ ಡಂಪ್ ಮಾಡಿ ಬಿಟ್ಬಿಡ್ತಾರೆ. ಬಿಟ್ಟು ನಂತರ ಅದನ್ನ ವಿಲೇವಾರಿ ಮಾಡುವಂಥದ್ದು. ಇಲ್ಲೇನಾಗ್ತದೆ, ಸೊ ದಟ್ ಕ್ರಿಯೇಟ್ಸ್ ಆಲ್ಸೋ ಎ ಮೇಜರ್ ಪ್ರಾಬ್ಲಮ್. ಇನ್ ವಾಟ್ ವೇ, ಯಾವ ರೀತಿಯಲ್ಲಿ ಆ ಪ್ರಾಬ್ಲಮ್ ಅನ್ನ ಕಾಸ್ ಮಾಡ್ತದೆ ಅಂದಾಗ, ಹಿಯರ್ ಇನ್ ದಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್, so the dumping of those solid waste, by that time those waste containing garbage and other chemicals, okay, so those chemicals so absorbed by soil particles, absorbed by soil particles, that is seepage. ಅದನ್ನೇನಂತ ಕರಿತೀವಿ, seepage of chemicals. ಸೀಪೇಜ್ ಆಫ್ ಕೆಮಿಕಲ್ ಹೀರಲ್ಪಡುತ್ತೆ. ಒಳಗಡೆ ಇರ್ತಕ್ಕಂಥ ಪದರಗಳಲ್ಲಿರ್ತಕ್ಕಂಥ ಮಣ್ಣಿನ ಕಣಗಳು ಏನ್ ಮಾಡ್ತದೆ, ಅದನ್ನ ಆ ಕೆಮಿಕಲ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ತದೆ. ದೆನ್ ದೋಸ್ ಕೆಮಿಕಲ್ಸ್ ಪಲ್ಯೂಟ್ ದಿ ಅಂಡರ್ಗ್ರೌಂಡ್ ವಾಟರ್ ಸೋರ್ಸ್. ಏನು ಒಳಗಡೆ ಇರ್ತಕ್ಕಂಥ ಅಂತರ್ಜಲವನ್ನ ಏನ್ ಮಾಡುತ್ತೆ, ಅದು ಮಾಲಿನ್ಯವನ್ನ ಉಂಟು ಮಾಡ್ತದೆ. ಆ ರೀತಿ ಹೀರ್ಕೊಳ್ಳೋದ್ರಿಂದ ಏನಾಗ್ತದೆ, ಆ ಒಳಭಾಗದಲ್ಲಿರ್ತಕ್ಕಂತಹ ಅಂತರ್ಜಲ ಏನಾಗ್ತದೆ, ಅದು ಕಲುಷಿತವಾಗ್ತದೆ, ಪಲ್ಯೂಟ್ ಆಗ್ತದೆ, ಬಿಕಾಸ್ ಆಫ್ ದಿ ಕಂಟ್ಯಾಮಿನೇಷನ್ ಆಫ್ ದೋಸ್ ಕೆಮಿಕಲ್ಸ್. ಸೊ ಪ್ರೆಸೆಂಟ್ ಇನ್ ದಟ್ ಸಾಲಿಡ್ ವೇಸ್ಟ್ ವೆನ್ ಡಂಪ್ಡ್ ಇನ್ ದಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್. ಅದ್ರೊಳಗೆ ಯಾವಾಗ ಡಂಪ್ ಮಾಡ್ತಾರೋ ಅದರಲ್ಲಿರ್ತಕ್ಕಂತಹ ಕೆಮಿಕಲ್ಸ್ ಸಿಪೇಜ್ ಆಗ್ಬಿಟ್ಟು ಏನಾಗ್ತದೆ, ಒಳಭಾಗದಲ್ಲಿರ್ತಕ್ಕಂಥ ಅಂತರ್ಜಲವನ್ನ ಏನ್ ಮಾಡುತ್ತೆ, ಅದು ಪಲ್ಯೂಟ್ ಮಾಡ್ತದೆ. ಸೊ ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ದಟ್ ಸೊ ಹೌ ಟು ಡಿಸ್ಪೋಸ್ ದೀಸ್ ಸಾಲಿಡ್ ವೇಸ್ಟ್, ದಟ್ ಈಸ್ ನಥಿಂಗ್ ಬಟ್ ಮುನ್ಸಿಪಲ್ ವೇಸ್ಟ್. ಹಾಗಾದ್ರೆ ಯಾವ ರೀತಿ ಈ ಮುನ್ಸಿಪಲ್ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡಬೇಕಾಗ್ತದೆ, ವಿಲೇವಾರಿ ಮಾಡಬೇಕಾಗ್ತದೆ. ನಾವು sort out those solid waste or municipal waste and grouped into 3 categories. ಇವನ್ನೆಲ್ಲವೂ ಏನ್ ಮಾಡ್ತಾರೆ, ಈಗ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ, ಬೇರ್ಪಡಿಸ್ತಾರೆ. ಆ ಎಲ್ಲ ಸಾಲಿಡ್ ವೇಸ್ಟ್ ಅನ್ನ ಏನ್ ಮಾಡ್ತಾರೆ, ಬೇರ್ಪಡಿಸ್ತಾ ಹೋಗ್ತಾರೆ 3 ಗುಂಪುಗಳಾಗಿ. Now what are those 3 categories? Namely, first one, biodegradable waste. Then second one, non-biodegradable waste. And the last one is recyclable waste. ನೋಡಿ, ಸಾಲಿಡ್ ವೇಸ್ಟ್ ಅನ್ನ ಏನ್ ಮಾಡ್ತಾರೆ, ಸಾರ್ಟ್ ಔಟ್ ಮಾಡ್ಕೊಳ್ತಾರೆ, ಎಲ್ಲವನ್ನ ಪ್ರತ್ಯೇಕ ಮಾಡ್ಕೊಳ್ತಾರೆ 3 ಗುಂಪುಗಳಾಗಿ. ಒಂದು ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಮಾಡ್ಕೊಳ್ತಾರೆ, ಎರಡನೇದಾಗಿ ನಾನ್ ಬಯೋಡಿಗ್ರೇಡಬಲ್, ಹಾಗೆ ಮೂರನೇದಾಗಿ ರೀಸೈಕ್ಲಬಲ್, ಮತ್ತೆ ಅದನ್ನೇನ್ ಮಾಡ್ಬೋದು, ಬಳಕೆ ಮಾಡುವಂಥದ್ದು. ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಈಸ್ ಬಯೋಡಿಗ್ರೇಡಬಲ್ ವೇಸ್ಟ್. ಹಾಗಂದ್ರೆ ಏನು, ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಕರಗುವಂಥದ್ದು,
ಕೊಳೆಯುವಂತಹ ತ್ಯಾಜ್ಯ ವಸ್ತು. ಘನ ತ್ಯಾಜ್ಯ ವಸ್ತುವಿನಲ್ಲೇ ಕೊಳೆಯುವಂತಹ ತ್ಯಾಜ್ಯ ವಸ್ತು, ಅದನ್ನ ನಾವು ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕರಿತೇವೆ. ಸೊ ದಿಸ್ ಗ್ರೂಪ್ ಇನ್ಕ್ಲೂಡ್ಸ್, ಹಾಗಾದ್ರೆ ಯಾವ್ಯಾವ್ದು ವೇಸ್ಟ್ ಅನ್ನ ಒಳಗೊಂಡಿದೆಯಪ್ಪ ಅಂದಾಗ ಇನ್ಕ್ಲೂಡ್ಸ್ ಗಾರ್ಬೇಜ್ ಫ್ರಮ್ ಹೌಸಸ್, ಏನು ಮುಸರೆ ಪದಾರ್ಥ, ಉಳಿಕೆ ಪದಾರ್ಥ ಮನೆಗಳಿಂದ ಬರ್ತದಲ್ಲ, ಆ ಉಳಿಕೆ ಪದಾರ್ಥ ಏನಿದೆ ಅದು ಬೇಗ ಏನಾಗುತ್ತೆ, ಕೊಳೆಯುತ್ತೆ, ಅದು ಡಿಕಾಂಪೋಸ್ ಆಗ್ತದೆ. ಹಾಗಾಗಿ ಅದು ನಾವೇನಂತ ಕರಿತೇವೆ, ಬಯೋಡಿಗ್ರೇಡಬಲ್ ಅಂತ ಕರಿತೀವಿ, ವೇಸ್ಟ್ ಅಂತ ಕರಿತೇವೆ. ಸೊ finally they decomposed by the help of decomposers and used as a fertilizer, that become a fine matrix. ಕೊನೆ ಕೊಳೆತು ಬಿಟ್ಟು ಏನಾಗ್ತದೆ, ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಒಂದು ಮ್ಯಾಟ್ರಿಕ್ಸ್ ಆಗ್ತದೆ. ಅದನ್ನು ಗೊಬ್ಬರದ ರೂಪದಲ್ಲೂ ಕೂಡ ಬಳಕೆ ಮಾಡಿಕೊಡ್ಬೇಕಾಗಿದೆ. ಯಾಕೆಂದ್ರೆ ಅದರಲ್ಲಿರ್ತಕ್ಕಂತಹ ಈ ಒಂದು ಇನಾರ್ಗ್ಯಾನಿಕ್ ಕಂಟೆಂಟ್ಸ್ or molecules, they are useful for plant growth. ಈ ಪ್ಲಾಂಟ್ ಗ್ರೋತ್ ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅದರಲ್ಲಿ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ದ ಒನ್ ಗ್ರೂಪ್ ಆಫ್ ವೇಸ್ಟ್. ಕರಗುವಂತಹ, ಹೊಳೆಯುವಂತಹ ವೇಸ್ಟ್ ಅನ್ನ ನಾವು ಬಯೋಡಿಗ್ರೇಡಬಲ್ ಅಂತ ಕರಿತೇವೆ. ನಾವು ಕಮಿಂಗ್ ಟು ದಿ ಸೆಕೆಂಡ್ ಒನ್, ಸೆಕೆಂಡ್ ಗ್ರೂಪ್ ನಾನ್ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಸೊ ನಾನ್ ಬಯೋಡಿಗ್ರೇಡಬಲ್ ಅಂದಾಗ ಕರಗದೇ ಇರುವಂಥದ್ದು, ಕೊಳೆಯದೇ ಇರುವಂತಹ ವೇಸ್ಟ್ ಅನ್ನ ನಾವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ, ಗ್ರೂಪ್ ಮಾಡ್ತೀವಿ, ಸಾರ್ಟ್ ಔಟ್ ಮಾಡ್ತೇವೆ. ಸೊ ಈ ನಾನ್ ಬಯೋಡಿಗ್ರೇಡಬಲ್ ಅಂದಾಗ ಯಾವುದು ಕರಗೋದಿಲ್ಲ, ಯಾವುದು ಅಲ್ಲಿ ಸೇರ್ಕೊಂಡಾಗ, ಭೂಮಿಯನ್ನು ಸೇರ್ಕೊಂಡಾಗ ಅದು ಕೊಳೆಯೋದಿಲ್ಲ ಅಂದಾಗ ದಿಸ್ ಗ್ರೂಪ್ ಆಫ್ ವೇಸ್ಟ್ ಇನ್ಕ್ಲೂಡ್ಸ್, ಯಾವ್ಯಾವುದನ್ನ ಒಳಗೊಂಡಿದೆ ಅಂದಾಗ ಪ್ಲಾಸ್ಟಿಕ್, ದೆನ್ ಗ್ಲಾಸ್, ಮೆಟಲ್ಸ್ ಎಕ್ಸೆಟ್ರಾ. ಏನು ಗ್ಲಾಸ್ ಇರಬಹುದು, ಹಾಗೆ ಮೆಟಲ್ಸ್ ಇರಬಹುದು, ಹಾಗೆ ಪ್ಲಾಸ್ಟಿಕ್ ಇರಬಹುದು. ಇವೆಲ್ಲವೂ ಕೂಡ ಏನಾಗ್ತದೆ, ಈ ಒಂದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಲ್ಲಿ ಬಂದಾಗ ಕರಗೋದು ಇಲ್ಲ, ಕೊಳೆಯೋದು ಇಲ್ಲ. ಯಾವ ಕಂಡೀಷನ್ ಅಲ್ಲಿ ಇರ್ತದೋ ಅದೇ ಕಂಡೀಷನ್ ಅಲ್ಲಿ ಇರುವಂತಹ ವೇಸ್ಟ್ ಇದು. ಸೊ ಹಾಗಾದ್ರೆ ಇವುಗಳನ್ನ ಏನ್ ಮಾಡ್ಬೇಕಾಗ್ತದೆ, ನಾವು ವಿಲೇವಾರಿ ಮಾಡ್ಬೇಕಾದ್ರೆ ಸಾರ್ಟ್ ಔಟ್ ಮಾಡ್ಕೊಂಡು ಯಾವುದು ಕರಗೋದಿಲ್ಲೋ, ಕೊಳೆಯೋದಿಲ್ವೋ ಅವುಗಳನ್ನ ವಿಂಗಡಣೆ ಮಾಡ್ಕೊಳ್ಬೇಕಾಗ್ತದೆ. ಆ ವೇಸ್ಟ್ ಅನ್ನೇ ಬೇರೆ ಮಾಡ್ಕೋಬೇಕು, ಪ್ರತ್ಯೇಕ ಮಾಡ್ಕೋಬೇಕಾಗ್ತದೆ. ಸೊ ಇವುಗಳನ್ನ ನಾವೇನ್ ಮಾಡ್ಬೋದು ಅಂದಾಗ, ಮತ್ತೆ ಕೆಲವು ವಸ್ತುಗಳನ್ನ ನಾವು ಮರುಬಳಕೆಗೆ ಪಡ್ಕೊಳ್ಬಹುದು, ಮಾಡ್ಕೊಳ್ಬಹುದು. ಅದನ್ನ ನಾವು ದಟ್ ಈಸ್ ಕಮ್ ಅಂಡರ್ ದಿ ಥರ್ಡ್ ಗ್ರೂಪ್ ಆಫ್ ಕ್ಯಾಟಗರಿ. ದಟ್ ಒನ್ ಈಸ್ ದಿ ರೀಸೈಕ್ಲಬಲ್ ವೇಸ್ಟ್. ಈಗ ರೀಸೈಕ್ಲಬಲ್ ಅಂದ್ರೆ ಮರುಬಳಕೆ ಮಾಡಿಕೊಳ್ಳುವಂಥದ್ದು. ಯಾವುದಿದೆ ಇದರಲ್ಲಿ ಬರ್ತಕ್ಕಂಥದ್ದು ಅಂದಾಗ ಪ್ಲಾಸ್ಟಿಕ್ ಇರ್ಬೋದು, ಗ್ಲಾಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಓಕೆ. ಸೊ ಮೆಟಲ್ಸ್ ಇರಬಹುದು, ರಬ್ಬರ್ ಇರ್ಬೋದು. ಇವೆಲ್ಲವೂ ಕೂಡ ಏನಾಗ್ತದೆ, ಕರ್ಗೋದಿಲ್ಲ. ಇವನ್ನ ಸಾರ್ಟ್ ಔಟ್ ಮಾಡ್ಕೊಂಡು ಏನ್ ಮಾಡಬಹುದು, ಮರುಬಳಕೆಗೆ ಮಾಡ್ಕೊಳ್ಬಹುದು. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ಗೆ ಇವನ್ನ ರಾ ಮಟೀರಿಯಲ್ ಆಗಿ ನಾವು ಅದನ್ನೇನ್ ಮಾಡಬಹುದು, ಸಪ್ಲೈ ಮಾಡಬಹುದಾಗಿದೆ. ಆ ಮೆಥಡ್ ಏನಿದೆ, ರೀಸೈಕ್ಲಬಲ್, ಮರುಬಳಕೆಗೆ ಬರುವಂತಹ ವೇಸ್ಟ್ ಅನ್ನ ನಾವು ರೀಸೈಕ್ಲಬಲ್ ವೇಸ್ಟ್ ಅಂತ ಕರಿತೀವಿ. ಹೀಗೆ ಮೂರು ಗ್ರೂಪ್ ಆಗಿ ಈ ಸಾಲಿಡ್ ವೇಸ್ಟ್ ಅನ್ನ ನಾವೇನ್ ಮಾಡ್ಕೊಳ್ತೀವಿ, ವಿಂಗಡಣೆ ಮಾಡ್ಕೊಳ್ತೀವಿ. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಅಂಡ್ ರೀಸೈಕ್ಲಬಲ್. ಈಗ ನಮ್ಮ ಮೇಲೂ ಕೂಡ ಅಷ್ಟೇ ಒಂದು ಜವಾಬ್ದಾರಿ ಇರುವಂಥದ್ದು. ನಾವೇನ್ ಮಾಡ್ತೇವೆ, ಮಾರ್ಕೆಟ್ ಇಂದ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅಥವಾ ಮತ್ಯಾವುದು ಥಿಂಗ್ಸ್ ಅನ್ನ ತರುವಾಗ, ಸೊ ವಿ ಕ್ಯಾನ್ ಯೂಸ್ಡ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆರ್ ಪಾಲಿಥೀನ್ ಬ್ಯಾಗ್ಸ್. ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಈ ಪ್ಲಾಸ್ಟಿಕ್ ಕವರ್ಸ್ ಅನ್ನ, ಬ್ಯಾಗ್ಸ್ ಅನ್ನ, ಪಾಲಿಥೀನ್ ಕವರ್ಸ್ ಅನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತೀವಿ ಟು ಕ್ಯಾರಿ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಆರ್ ಅದರ್ ಐಟಮ್ಸ್. ಏನಾದರೂ ಐಟಮ್ಸ್ ಬೇಕಿದ್ದಾಗ, ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಮತ್ಯಾವುದೇ ಪದಾರ್ಥ ಇರ್ಬೋದು, ನಾವು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು, ಪಾಲಿಥೀನ್ ಕವರ್ ಅನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತೇವೆ. ಸೊ ದಟ್ ಈಸ್ ಒನ್ ಆಫ್ ದಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಕ್ರಿಯೇಟಿಂಗ್ ಫ್ರಮ್ ಪಬ್ಲಿಕ್ಸ್ ಆರ್ ಪೀಪಲ್, ಜನರಿಂದ ಕ್ರಿಯೇಟ್ ಆಗುವಂಥದ್ದು. ಸೊ
instead of plastic or polythene bags, we can use cloth bags. ಏನು ಬಟ್ಟೆಯಿಂದ ತಯಾರಾದಂತಹ ಬ್ಯಾಗ್ಸ್ ಅನ್ನು ಉಪಯೋಗಿಸೋದ್ರಿಂದ ನಾವು ಪ್ರಿವೆಂಟ್ ಮಾಡ್ಬೋದು. ಏನು ಒಂದು ಸಾಲಿಡ್ ವೇಸ್ಟ್ ಡಿಸ್ಚಾರ್ಜ್ ಆಗ್ತದೆ ಅದರ ಒಂದು ಪ್ರಮಾಣವನ್ನ ಅಮೌಂಟನ್ನು ನಾವೇನು ಮಾಡ್ಬೋದು, ಇಲ್ಲಿ ಕಂಟ್ರೋಲ್ ಮಾಡ್ಬೋದಾಗಿದೆ. ಇದು ನಮಗೆ ಬಿಟ್ಟಿರ್ತಕ್ಕಂತಹ ಒಂದು ಜವಾಬ್ದಾರಿ. ಸೊ ಏನಿದೆ ಈ ರೀತಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರಜ್ಞೆ ಮತ್ತೆ ನಾವು ತಗೊಳ್ತಕ್ಕಂಥ ಕೇರ್ ಮತ್ತೆ ನಮ್ಮಲ್ಲಿರ್ಬೇಕಾಗಿರ್ತಕ್ಕಂತಹ ಒಂದು ಜವಾಬ್ದಾರಿ. ನಾವು ಸೊ ಒನ್ ಮೋರ್ ಪಾಯಿಂಟ್ ಈಸ್ ದೇರ್, ದಟ್ ಈಸ್ ಡಿಸ್ಪೋಸಲ್ ಆಫ್ ಹಾಸ್ಪಿಟಲ್ ಸಾಲಿಡ್ ವೇಸ್ಟ್. ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗ್ತಕ್ಕಂಥ ಘನ ತ್ಯಾಜ್ಯ ವಸ್ತುಗಳು ಅದನ್ನು ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಹೌ ಟು ಡಿಸ್ಪೋಸ್ hospital solid waste? So they disposed by using of some containers called as incinerators. ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಲಿಡ್ ವೇಸ್ಟ್ ಅಲ್ಲಿ ನಾವು ಎಕ್ಸಾಂಪಲ್ಸ್ ಅನ್ನ ಕೊಟ್ವಿ. ಸೊ those waste nothing but discarded bandages, then urine, blood, cotton, then penicillin oils, etc. Disinfectants. ಇವೆಲ್ಲವೂ ಕೂಡ ಘನ ತ್ಯಾಜ್ಯ ವಸ್ತುಗಳಾಗಿ ಆಸ್ಪತ್ರೆಗಳಿಂದ ಹೊರಬರುವಂತಹ ವೇಸ್ಟ್ ತ್ಯಾಜ್ಯ ವಸ್ತುಗಳು. ಹಾಗಾದ್ರೆ ಇವುಗಳನ್ನ ಯಾವ ರೀತಿ ವಿಲೇವಾರಿ ಮಾಡಬೇಕಾಗ್ತದೆ? We should take care about these solid waste, because these solid waste discharged from hospitals, they contain pathogens, disease causing agents like bacteria and other microorganisms. ಈ ವೇಸ್ಟ್ ಅಲ್ಲಿ ಏನಿರ್ತದೆ, ಈ ರೋಗಗಳನ್ನು ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಇದೆ, ಅದರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇದೆ, ಪ್ಯಾಥೋಜನ್ಸ್ ಇದಾವೆ. ಆ ಡಿಸ್ಕಾರ್ಡೆಡ್ ಬ್ಯಾಂಡೇಜ್ ಇರ್ಬೋದು, ಯೂರಿನ್ ಇರ್ಬೋದು, ಬ್ಲಡ್ ಇರ್ಬೋದು. ಹಾಗಾಗಿ ಇವುಗಳನ್ನ ಈ ರೀತಿಯಾಗಿ ಬೇರೆ ವೇಸ್ಟ್ ಅನ್ನ ವಿಲೇವಾರಿ ಮಾಡುವ ಹಾಗೆ ಇವುಗಳನ್ನ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ? ಸೊ ಬೈ ದಟ್ ಟೈಮ್ ಡ್ಯೂರಿಂಗ್ ಡಿಸ್ಪೋಸಿಂಗ್ ಆಫ್ ದೀಸ್ ವೇಸ್ಟ್ ವಿ ಶುಡ್ ಯೂಸ್ ಕಂಟೈನರ್ಸ್ ಕಾಲ್ಡ್ ಇನ್ಸಿನರೇಟರ್ಸ್. ಆ ದೊಡ್ಡದಾಗಿರ್ತಕ್ಕಂಥ ಕಂಟೈನರ್ಸ್ ಅಲ್ಲಿ ಡಂಪ್ ಮಾಡ್ತಾರೆ ಈ ವೇಸ್ಟ್ ಅನ್ನ. ಆ ಕಂಟೈನರ್ ನಾವೇನಂತ ಕರಿತೇವೆ? ಇನ್ಸಿನರೇಟರ್ಸ್ ಅಂತ ಕರಿತೇವೆ. ದೊಡ್ಡದಾಗಿರ್ತಕ್ಕಂಥ ಡ್ರಮ್ ಲೈಕ್ ಸ್ಟ್ರಕ್ಚರ್. ಓಕೆ, ಕಂಟೈನರ್. ನೌ ಡಂಪ್ಡ್ ದಿ ಸಾಲಿಡ್ ವೇಸ್ಟ್ ಫ್ರಮ್ ಹಾಸ್ಪಿಟಲ್ಸ್ ಇಂದ ತಂದಂತಹ ಸಾಲಿಡ್ ವೇಸ್ಟ್ ಅನ್ನ ಅದ್ರ ಒಳಗಡೆ ಡಂಪ್ ಮಾಡ್ತಾರೆ. ಡಂಪ್ ಮಾಡಿ ಏನ್ ಮಾಡ್ತಾರೆ? ದೆನ್ ಬರ್ನ್ all solid waste inside the incinerator, a container. ಅದ್ರ ಒಳಗಡೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಅದನ್ನ ಬರ್ನ್ ಮಾಡ್ತಾರೆ, ಸುಡ್ತಾರೆ ಅದನ್ನ. ಹಾಗೆ ಸುಡೋದ್ರಿಂದ ಏನಾಗ್ತದೆ? ದಟ್ ಈಸ್ ಡಿಸ್ಟ್ರಾಯಿಂಗ್ ಆಫ್ ಆಲ್ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ಯಾಥೋಜನ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಲ್ಲವೂ ಕೂಡ ನಾಶ ಆಗ್ತದೆ ಆ ರೀತಿ ಸುಡೋದ್ರಿಂದ. ಆ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ರೋಗಗಳನ್ನು ಹರಡುವಂತಹ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಅವೆಲ್ಲವೂ ಕೂಡ ಏನಾಗ್ತದೆ? ಸುಟ್ಟು ಹೋಗೋದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಪಾಯಕಾರಿ ಅಥವಾ ಯಾವುದೇ ರೋಗ ಒಂದು ಲಕ್ಷಣಗಳು ಕೂಡ ರೋಗಗಳು ಕೂಡ ಹರಡೋದಕ್ಕೆ ಅವಕಾಶ ಇರೋದಿಲ್ಲ. So this is the special type of disposal of hospital solid waste through the incineration. The process is called as incineration. ಆ ಇನ್ಸಿನರೇಟರ್ಸ್ ಅಲ್ಲಿ ಅವನ್ನೆಲ್ಲವನ್ನು ಡಂಪ್ ಮಾಡಿ ಅದನ್ನು ಸುಡ್ತಕ್ಕಂಥ ಬರ್ನ್ ಮಾಡ್ತಕ್ಕಂಥ ವಿಧಾನ ಏನಿದೆ, ಆ ವಿಧಾನವನ್ನ ನಾವು ಇನ್ಸಿನರೇಷನ್ ಅಂತ ಕರಿತೇವೆ. ಇನ್ಸಿನರೇಷನ್. Okay, so this is the brief summary of the solid waste collectively called municipal waste. Then how to dispose these solid waste by using sorting of those waste into 3 categories, then disposed.
one, that is a case, electronic waste. Electronic waste. ಈಗ ಮತ್ತೊಂದು ರೀತಿಯಾಗಿರ್ತಕ್ಕಂಥ ವೇಸ್ಟ್ ಅನ್ನ ನಾವು ನೋಡೋಣ. ಅದನ್ನ ನಾವು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರಿತೇವೆ. ಅವುಗಳನ್ನ ನಾವು ಮತ್ತೊಂದು ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ ಏನಂತ ಹೇಳ್ತೀವಿ ನಾವು, ಅದನ್ನ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನಿಕ್ ವೇಸ್ಟ್ in the form of irreparable electronic goods. ಸಾಮಾನ್ಯವಾಗಿ ನೀವು ಯಾವುದೇ ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನು ತೆಗೆದುಕೊಂಡ್ರು ಒಂದು ಸರಿ ಯೂಸ್ ಮಾಡಿದ್ಮೇಲೆ ಯೂಸ್ ಅಂಡ್ ಥ್ರೋ, ಮತ್ತೆ ಅದು ರಿಪೇರಿ ಬರೋದಿಲ್ಲ. ಅದಕ್ಕೆ ನಾವು ಇರ್ರಿಪೇರಬಲ್ ಅಂತ ಹೇಳ್ತೇವೆ. ಅದನ್ನ ಸರಿ ಮಾಡಲಿಕ್ಕೆ ಬರದೇ ಇರತಕ್ಕಂಥ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಇರ್ರಿಪೇರಬಲ್. ಯಾವ್ದಿರ್ಬೋದು, ಟಿವಿ ಇರ್ಬೋದು, ದೆನ್ ರೇಡಿಯೋ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು. ಒಂದು ಸರಿ ಯೂಸ್ ಮಾಡಿದ್ಮೇಲೆ ಅದೇನಾದ್ರೂ ಕೆಟ್ಟೋಯ್ತು ಅಂತಂದ್ರೆ ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ರಿಪೇರಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನ ಇರ್ರಿಪೇರಬಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತ ಕರಿತೇವೆ. ಸೊ ಎಲೆಕ್ಟ್ರಾನಿಕ್ ಗೂಡ್ಸ್ ಎಸ್ಪೆಷಲಿ those are manufactured in China. ನಾವು ನೋಡ್ತೀವಿ ಯಾವುದೇ ಒಂದು ಗೂಡ್ಸ್ ಇದ್ರು ಮೇಡ್ ಇನ್ ಜಪಾನ್, ಮೇಡ್ ಇನ್ ಚೈನಾ, ಓಕೆ, ಹೆಚ್ಚಾಗಿ ಅಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು. ಸೊ ಚೈನಾ, ಜಪಾನ್, ನಾವು ಇನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. These examples already given in your textbook. ಬೇರೆದು ಕೊಡಬಹುದು ನಾವು, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದನ್ನೇ ನಾವು ಹೇಳ್ತಾ ಹೋಗೋಣ. ಚೈನಾ ಇರ್ಬೋದು, ಜಪಾನ್ ಗೂಡ್ಸ್ ಇರ್ಬೋದು, ಅಥವಾ ಇಂಡಿಯಾ, ದೆನ್ ಪಾಕಿಸ್ತಾನ್. ಸೊ ಈ ಎಲೆಕ್ಟ್ರಾನಿಕ್ ಗೂಡ್ಸ್ ಏನು ಒಂದು ವಿಶೇಷತೆ, ಇರ್ರಿಪೇರಬಲ್, ರಿಪೇರಿ ಮಾಡೋಕ್ಕೆ ಬರದೇ ಇರುವಂತಹ ಗೂಡ್ಸ್ಗಳು, ಉಪಕರಣಗಳು, ಇವು ಕೂಡ ಒಂದು ತ್ಯಾಜ್ಯ ವಸ್ತುವಾಗಿ ಹೊರಗಡೆಗೆ ಬರ್ತದೆ. ಅವು ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರಿತೀವಿ. ಬಟ್ ದೋಸ್ ಎಲೆಕ್ಟ್ರಾನಿಕ್ ಗೂಡ್ಸ್, any item of electronic good or equipment containing are coated by metals, coated by some metals like either gold, tungsten, copper, iron, nickel, etc. ಈ ಯಾವುದೇ ನೀವು ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನು ತೆಗೆದುಕೊಳ್ಳ್ರಿ, ಅದರಲ್ಲಿ ಅಲಾಯ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಒಂದು ಕೋಟಿಂಗ್ ಇರ್ತದೆ ಒಳಗಡೆ. ಆ ಕೋಟಿಂಗ್ ಯಾವುದರಿಂದ ಆಗಿರ್ತದಪ್ಪ ಅಂದಾಗ ಮೆಟಲ್ ಇಂದ ಆಗಿರುವಂಥದ್ದು ಕೋಟಿಂಗ್. ನೀವು ಬಲ್ಬ್ ಅನ್ನ ತಗೊಳ್ಳಿ, ಒಳಗಡೆ ಅದೊಂದಿದೆ, ಟಂಗ್ಸ್ಟನ್ ಇದೆ, ಆ ಮೈನ್ಯೂಟ್ ವೈರ್ಲೆಕ್ ಒಂದು ಇದೆಯಲ್ವಾ, ಒಂದು ಮಟೀರಿಯಲ್ ಇದೆಯಲ್ಲ, ಅದು ಟಂಗ್ಸ್ಟನ್ ಇಂದ ಮಾಡಿರುವಂಥದ್ದು. ಹೀಗೆ ಒಂದೊಂದು ಕೋಟಿಂಗ್ ಇರ್ತದೆ ಮೆಟಲ್ದು. ಯಾವ್ದಿರ್ಬೋದು, ಕೆಲವರಲ್ಲಿ ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ, ಹಾಗೇನೆ ಕಾಪರ್ ಇದೆ, ದೆನ್ ನಿಕಲ್ ಇದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಟಲ್ ಕೋಟಿಂಗ್ ಇರ್ತದೆ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಅಲ್ಲಿ. ನಾವು ವಿ ಎಕ್ಸ್ಟ್ರಾಕ್ಟ್ ದಟ್ ಮೆಟಲ್, those metals from electronic goods. This is difficult to extract those metals from the electronic goods. ತುಂಬಾ ಕಷ್ಟ. ಅದು ಕೋಟಿಂಗ್ ಆಗಿರ್ತಕ್ಕಂತಹ ಏನು ಒಂದು ಮೆಟಲ್ಸ್ ಇದೆ, ಐರನ್ ಇರ್ಬೋದು, ಕಾಪರ್ ಇರ್ಬೋದು, ಗೋಲ್ಡ್ ಇರ್ಬೋದು, ಟಂಗ್ಸ್ಟನ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ನಿಕ್ಕಲ್ ಇರ್ಬೋದು, ಇವೆಲ್ಲವನ್ನ ಆ ಒಂದು ಏನು ಮೆಲ್ಟ್ ಮಾಡಿಬಿಟ್ಟಿರ್ತಾರೆ, ಅದನ್ನ ಕರಗಿಸಿ ಅಲಾಯ್ ಮಾಡಿರ್ತಾರೆ. ಹಾಗಾಗಿ ಅದನ್ನ ನಾವು ಸಪರೇಟ್ ಮಾಡಲಿಕ್ಕೆ, ಸಾರ್ಟ್ ಔಟ್ ಮಾಡಲಿಕ್ಕೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುವಂಥದ್ದು. ಸೊ ದಿ ಓನ್ಲಿ ರೆಮಿಡಿ ಈಸ್ ದಟ್ ಈಸ್ ಅ ರಿಸೈಕ್ಲಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಅದನ್ನ ಮತ್ತೆ ಮರುಬಳಕೆಗೆ ರಾ ಮಟೀರಿಯಲ್ ಆಗಿ ಬಳಸುವಂಥದ್ದೇ ಓನ್ಲಿ ರೆಮಿಡಿ ಇಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಅಲ್ಲಿ. ಯಾಕೆಂದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕಾಗ್ಲಿ ಅಥವಾ ಅದನ್ನ ಸಾರ್ಟ್ ಔಟ್ ಮಾಡ್ಲಿಕ್ಕಾಗ್ಲಿ ಆಗೋದಿಲ್ಲ. ಅದು ಮ್ಯಾನ್ಯುವಲ್ ವರ್ಕ್, ಅದು ಮನುಷ್ಯನ ಮಾಡಬೇಕಾಗಿರ್ತದಂತಂದು ಬಿಟ್ರೆ ಮೆಷಿನ್ಸ್ ಇಂದ ಆಗೋದಿಲ್ಲ. ಹಾಗಾಗಿ ಬೆಸ್ಟ್ ವೇ ಅಂದ್ರೆ ಎಲೆಕ್ಟ್ರಾನಿಕ್ ಒಂದು ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋದಂದ್ರೆ ರೀಸೈಕ್ಲಿಂಗ್ಗೆ ಬಳಸ್ಕೊಳ್ಳುವಂಥದ್ದು, ಮತ್ತೆ ಮರು ಉತ್ಪನ್ನಕ್ಕೆ ಅದನ್ನ ಬಳಕೆ ಮಾಡಿಕೊಳ್ಳುವಂಥದ್ದು. ಸೊ ದಿಸ್ ಇಸ್ ದ ಬ್ರೀಫ್ ಆರ್ ಎ ಶಾರ್ಟ್ ಸಮ್ಮರಿ ಆಫ್ ಎಲೆಕ್ಟ್ರಾನಿಕ್ ವೇಸ್ಟ್. ನೌ ಎ ಕೇಸ್, a study of remedy for plastic waste. ಈಗ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಎ ಕೇಸ್ of study of remedy for plastic waste.
a study of remedy for plastic waste. ಯಾವ ರೀತಿ ಉಪಯೋಗ ಮಾಡ್ಕೊಳ್ಬಹುದು? Now, Ahmad Khan, 57 years old, 57 ವರ್ಷದ ಈ ಅಹಮದ್ ಖಾನ್. ಸೊ he lived in Bangalore. ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ಅಹಮದ್ ಖಾನ್ 57 ವರ್ಷದ ವ್ಯಕ್ತಿ. ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದಾಗ, he collected plastic waste from different place of Bangalore. ಬೇರೆ ಬೇರೆ ಕಡೆಯಿಂದ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಅವ್ರೇನ್ ಮಾಡ್ತಾ ಇದ್ದಾರೆ, ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಂದು ಏನ್ ಮಾಡ್ತಾ ಇದ್ದಾರೆ, ಸೊ ದೆನ್ he collected plastic waste, then those waste make it a fine matrix through a method or a technique. So that fine matrix or powder of plastic waste, that is called polyblend. Polyblend made by Ahmad Khan using plastic waste. ಆ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಇವರು, ಅದನ್ನ ಪೌಡರ್ ಮಾಡಿದ್ದಾರೆ. ಅದನ್ನ ಆ ಒಂದು ಟೆಕ್ನಿಕ್ ಇಂದ ಅದೆಲ್ಲವನ್ನ ಕೂಡ ಪುಡಿ ಮಾಡಿದ್ದಾರೆ. ಪುಡಿ ಮಾಡಿ ಸಾಫ್ಟ್ ಪೌಡರ್ ಆಗಿ ಮಾಡ್ಕೊಳ್ತಾರೆ. ಆ ಸಾಫ್ಟ್ ಪೌಡರ್ ಏನಿದೆ, ಆ ಮ್ಯಾಟ್ರಿಕ್ಸ್, ಅದನ್ನ ನಾವು ಪಾಲಿ ಬ್ಲೆಂಡ್ ಅಂತ ಕರಿತೇವೆ. ಪಾಲಿ ಬ್ಲೆಂಡ್ ನಥಿಂಗ್ ಬಟ್ ಆ ಫೈನ್ ಪೌಡರ್ ಆಫ್ ವೇಸ್ಟ್ ಪ್ಲಾಸ್ಟಿಕ್. ವೇಸ್ಟ್ ಪ್ಲಾಸ್ಟಿಕ್ ಇಂದ ಬಂದಂತಹ ಪುಡಿ, ಆ ಪುಡಿಯನ್ನ ಪಾಲಿ ಬ್ಲೆಂಡ್ ಅಂತ ಕರಿತೀವಿ. ನಾವು he was mixed that poly blend into the bitumen. ಏನು ಟಾರ್ ಹಾಕ್ತೇವೆ ರೋಡ್ಗೆ, ಆ ಟಾರ್ಗೆ ಏನ್ ಮಾಡ್ತಾನ, ಅದನ್ನ ಮಿಕ್ಸ್ ಮಾಡ್ಕೊಳ್ತಾನ ಅನ್ನೋದನ್ನ, ಯಾವುದನ್ನ, ಪಾಲಿ ಬ್ಲೆಂಡ್ ಅನ್ನ. ನಾವು ಆ ಪಾಲಿ ಬ್ಲೆಂಡ್ ಜೊತೆ ಬಿಟುಮೆನ್ ಏನು ಆ ಟಾರ್ ಮಿಕ್ಸ್ ಆಗ್ತದೆ, ಮಿಕ್ಸ್ ಆದಾಗ ಏನಾಗ್ತದೆ, ದಟ್ ಟಾರ್ or bitumen has a repellent property. Repellent means waterproof. Repellent ಅಂತ ಟಾರ್ ಏನಾಗಿದೆ, ರೋಡ್ಗೆ ಅಪ್ಲೈ ಮಾಡಿದಾಗ ಅಥವಾ ರೋಡನ್ನ ಮಾಡಿದಾಗ, ಅದನ್ನ ಅಪ್ಲೈ ಮಾಡಿ ರೋಡ್ ಮಾಡಿದಾಗ ಏನಾಗ್ತದೆ, ಎಷ್ಟು ನೀರು ಅದ್ರ ಮೇಲೆ ಬಿದ್ದರೂ ಕೂಡ ಏನಾಗ್ತದೆ, ಡ್ಯಾಮೇಜ್ ಆಗೋದಿಲ್ಲ. ವಾಟರ್ ಪ್ರೂಫ್. ಆ ಮಿಕ್ಸ್ ಮಾಡ್ತಾನೋ ಆ ಬಿಟುಮೆನ್ ಜೊತೆಗೆ, ಆಗೇನಾಗ್ತದೆ, ಒಂದು ಪ್ರಾಪರ್ಟಿ ಸಿಗ್ತದೆ. ಆ ಪ್ರಾಪರ್ಟಿನ ರಿಪಲೆಂಟ್ ಅಂತ ಕರಿತೀವಿ. ವಾಟರ್ ಪ್ರೂಫ್. ಎಷ್ಟು ಮಳೆ ಬಂದರೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಸೊ ದಟ್ ಈಸ್ ಲಾಂಗ್ ಡ್ಯೂರಬಲ್. ಅತ್ಯಂತ ಹೆಚ್ಚು ದಿನ ಬಾಳಿಕೆ ಬರುವಂತದ್ದಾಗ್ತದೆ ಆ ರೋಡ್. ಈಗ ಈ ಒಂದು ಅಹಮದ್ ಖಾನ್ ಏನ್ ಮಾಡಿದ್ದಾನೆ, 2002 ನಲ್ಲಿ, ಸೊ ವಿತ್ ದಿ ಹೆಲ್ಪ್ ಆಫ್ RV Engineering College students and staff members. RV Engineering College ನ ಒಂದು ಸ್ಟೂಡೆಂಟ್ಸ್ ನ ಒಂದು ಸಹಕಾರದಿಂದ ಮತ್ತೆ ಅಲ್ಲಿಯ ಒಂದು ಸ್ಟಾಫ್ ನ ಸಹಕಾರದಿಂದ ಏನ್ ಮಾಡಿದ್ದಾನೆ, ಇಂತಹ ಒಂದು ವೇಸ್ಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪಾಲಿ ಬ್ಲೆಂಡ್ ಆಗಿ ಮಾಡಿ ಅದನ್ನ ಈ ಒಂದು ಬಿಟುಮೆನ್ಗೆ ಮಿಕ್ಸ್ ಮಾಡಿಕೊಂಡು, ಆ ಮಿಕ್ಸ್ ಮಾಡಿರ್ತಕ್ಕಂತಹ ಏನು ಒಂದು ಬಿಟುಮೆನ್ ಇದೆ ಅದನ್ನ ಒಂದು ರೋಡ್ಗೆ ಅಪ್ಲೈ ಮಾಡ್ಕೊಂಡು ಏನು ಮಾಡಿದ್ದೇನೆ, ಗಟ್ಟಿಯಾಗಿರ್ತಕ್ಕಂತಹ ಮತ್ತೆ ದೀರ್ಘಕಾಲ ಬಾಳಿಕೆ ಬರುವಂತಹ ರೋಡ್ ಆಗಿ ಅದನ್ನ ಕನ್ವರ್ಟ್ ಮಾಡಿದ್ದಾನೆ. ಸುಮಾರು 40 ಕಿಲೋಮೀಟರ್ ಅಷ್ಟು ರೋಡನ್ನು ಈ ಒಂದು ಮಟೀರಿಯಲ್ನ ಉಪಯೋಗಿಸ್ಕೊಂಡು ಅವನು ಅದನ್ನು ನಿರ್ಮಾಣ ಮಾಡಿದ್ದಾನೆ ಬ್ಯಾಂಗ್ಳೂರಲ್ಲಿ. ಸೊ ದಟ್ ಈಸ್ ಲಾಂಗ್ ಡ್ಯೂರಬಲ್, ತುಂಬ ಬಾಳಿಕೆ ಬರುವಂಥದ್ದು, ಬಿಕಾಸ್ ಆಫ್ ದಟ್ ರಿಪಲೆಂಟ್ ಪ್ರಾಪರ್ಟಿ. ಏನು ವಾಟರ್ ಪ್ರೂಫ್ ಪ್ರಾಪರ್ಟಿ ಇದೆ, ಯಾಕೆಂದರೆ ಈ ಬ್ಲೆಂಡನ್ನು ಮಿಕ್ಸ್ ಮಾಡಿರೋದ್ರಿಂದ, ಪಾಲಿ ಬ್ಲೆಂಡನ್ನು. ಹಾಗಾಗಿ ಎಷ್ಟೇ ನೀರು ಬಿದ್ದರೂ ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ವಾಟರ್ ಪ್ರೂಫ್. ಈ ರೀತಿಯಾಗಿರ್ತಕ್ಕಂತಹ ಒಂದು ರೆಮಿಡಿಯನ್ನ ಹೇಗೆ ಪ್ಲಾಸ್ಟಿಕ್ ವೇಸ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಅದನ್ನು ಮರುಬಳಕೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅಹಮದ್ ಖಾನ್ ಇನ್ ಬ್ಯಾಂಗ್ಳೂರ್ ಡ್ಯೂರಿಂಗ್ 2002 ವಿತ್ ದಿ ಹೆಲ್ಪ್ ಆಫ್ RV Engineering College ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್ ಮೆಂಬರ್ಸ್. ಅವರ ಸಹಕಾರದಿಂದ ಈ ರೀತಿಯಾಗಿ ಮಾಡಿ ತೋರಿಸಿದ್ದಾರೆ.
ಈಗ ಏನು ಮಾಡ್ತಾ ಇದ್ದಾರೆ ಅವರು ಅಂದಾಗ, ಈ ಏನು ಪ್ಲಾಸ್ಟಿಕ್ ವೇಸ್ಟ್ ಇದೆ ಅದನ್ನೆಲ್ಲವನ್ನು ಕೂಡ ಬೇರೆ ಬೇರೆ ಕಡೆಯಿಂದ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಏನಾಗ್ತಾ ಇದೆ, ಈ ರ್ಯಾಕ್ ಪಿಕ್ಕರ್ಸ್ ಅಂತ ಕರಿತೇವೆ ನಾವು, ಅಥವಾ ಬೆಕ್ಕರ್ಸ್. ಏನು ಚಿಂದಿ ಆಯ್ಕೆ ಮಾಡ್ತಾರಲ್ಲ, ಚಿಂದಿ ಆಯ್ಕೆ ಮಾಡ್ಕೊಂಡು ಬರ್ತಾರಲ್ಲ, ಆ ಚಿಂದಿನ ಆಯ್ಕೆ ಮಾಡ್ತಕ್ಕಂತಹ ಆಯುವಂತಹ ಅವ್ರೇನಿದ್ದಾರೆ ಪರ್ಸನ್ಸು, ಅವರನ್ನು ನಾವು ರ್ಯಾಕ್ ಬೆಕ್ಕರ್ಸ್ ಅಂತ ಕರಿತೀವಿ, ಅವ್ರು ಪಿಕ್ಕರ್ಸ್. ಸೊ ಇವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ, ಕಲೆಕ್ಟ್ ಮಾಡಿ ಮಾಡಿ ತಂದು ಅಹಮದ್ ಖಾನ್ಗೆ ಕೊಡ್ತಾ ಇದ್ದಾರೆ. ಸೊ ಪರ್ ಕೆಜಿ 6 rupees per kg, 6 ರೂಪಾಯಿಗೆ 1 kg ಅಂತೆ ಆ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇವ್ರು ತುಂಬಾ ಸಹಕಾರಿಯಾಗಿರ್ತಕ್ಕಂಥವ್ರು. ಯಾರು ಚಿಂದಿ ಆಯುವಂಥವ್ರು ಬೇರೆ 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 ಕಡೆಯಿಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನ ಅವರಲ್ಲಿ ಒಂದು 6 ರೂಪಾಯಿಗಳ ಒಂದು ದರದಲ್ಲಿ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅವರು ಅದನ್ನ ಪಾಲಿಬ್ಲೆಂಡ್ ಅನ್ನಾಗಿ ಮಾಡಿಕೊಂಡು ಆ ಫೈನ್ ಪೌಡರ್ ಅನ್ನ ಈ ಒಂದು ಏನು ಟಾರ್ ಇದೆ ಅದನ್ನ ಮಿಕ್ಸ್ ಮಾಡಿಕೊಂಡು ಆ ರೋಡ್ಗೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಲಾಂಗ್ ಡ್ಯೂರಬಲ್ ಆಗ್ತದೆ, ವಾಟರ್ ಪ್ರೂಫ್ ಆಗ್ತದೆ, ಹಾಗೆ ಹೆಚ್ಚು ಕಾಲ ಬಾಳಿಕೆ ಬರುವಂತಹ ರೋಡ್ಗಳಾಗಿ ನಿರ್ಮಾಣ ಮಾಡಿ ತೋರಿಸಿದ್ದಾರೆ ಯಾವ ರೀತಿಯಾಗಿ ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಮರುಬಳಕೆ ಮಾಡಿಕೊಂಡು ಅದರ ಉಪಯೋಗ ಪಡ್ಕೊಳ್ಬಹುದು. ಸೊ ದಟ್ ಈಸ್ ಅ ಕೇಸ್ ಸ್ಟಡಿ ಆಫ್ ರೆಮಿಡಿ ಫಾರ್ ಪ್ಲಾಸ್ಟಿಕ್ ವೇಸ್ಟ್. ಈ ರೀತಿಯಾಗಿ ತೋರಿಸಿರುವಂಥದ್ದು. We move on to the next one, that is radioactive waste. Radioactive waste. Okay. ಇನ್ನು ಮುಂದಿನ ವೇಸ್ಟ್ ಅನ್ನು ನಾವು ಯಾವ ರೂಪದಲ್ಲಿ ನೋಡಬಹುದು, ರೇಡಿಯೋ ಆಕ್ಟಿವ್ ವೇಸ್ಟ್ ಅಂತ ಕರಿತೀವಿ. ಎಸ್ಪೆಷಲಿ ದೇ ಡಿಸ್ಚಾರ್ಜ್ಡ್ ಫ್ರಮ್ ದಿ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಯೂನಿಟ್ಸ್, ಥರ್ಮಲ್ ಪವರ್ ಪ್ಲಾಂಟ್. ಸೊ ಈ ಒಂದು ಅಟಾಮಿಕ್ ಸೆಂಟರ್ಸ್, ಈ ಒಂದು ಭಾಗಗಳಿಂದ ಡಿಸ್ಚಾರ್ಜ್ ಆಗುವಂಥದ್ದನ್ನು ರೇಡಿಯೋ ಆಕ್ಟಿವ್ waste ಅಂತ ಕರೀತೇವೆ. So this is enough for today's class. Then I will take up this waste in the next class. Till then